ಸಿಂಹರಾಶಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಈ ಒಂದು ವಾರ್ಷಿಕ ಫಲಾಫಲಗಳು ನೋಡೋಕೆ ಹೋದಾಗ ಗುರು 10ರಿಂದ 11ಕ್ಕೆ ಬರ್ತಾನೆ, ಶನಿ 7ರಿಂದ 8ಕ್ಕೆ ಬರುತ್ತೆ, ರಾಹು 8ರಿಂದ 7ಕ್ಕೆ, ಕೇತು 2ರಿಂದ 1ನೇ ಮನೆಗೆ ಬರುತ್ತೆ, ಮಕಾ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ಪೂರ್ವ ಫಲ್ಗುಣಿ ನಕ್ಷತ್ರ, ಈ ಒಂದು ಅಂದರೆ ಪುಬ್ಬ ಅಂದರೆ ಪೂರ್ವ ಫಲ್ಗುಣಿ, ಉತ್ತರ ನಕ್ಷತ್ರದ 1ನೇ ಪಾದ ಈ ರಾಶಿಯವರಿಗೆ ಅದೃಷ್ಟದ ವರ್ಷ ಅಂತ ಹೇಳುತ್ತೆ. ಗುರುಬಲ ಬೇರೆ ಇರುತ್ತೆ, ಕನಸುಗಳು ಸಾಕಾರ ಆಗುತ್ತೆ, ನಿರ್ಧಾರಗಳು ಚೆನ್ನಾಗಿರುತ್ತೆ, ಮನೆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ವಾಹನ ಯೋಗ ತುಂಬ ಚೆನ್ನಾಗಿದೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಭೂಮಿಯಿಂದ ಲಾಭ ಆಗುತ್ತೆ, ಸರ್ಕಾರದಿಂದ ಏನೋ ಬರಬೇಕಾಗಿರ್ತಕ್ಕಂಥ ವಸ್ತುಗಳು ಅಥವಾ ಏನೋ ಒಂದು ನಿಮಗೆ ಬಿಲ್లుಗಳು ಬರಬೇಕು, ಅದು ಬರ್ತಕ್ಕಂಥ ಯೋಗ, ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ದೂರಾಲೋಚನೆ ಇರಲಿ, ದುರಾಲೋಚನೆ ಬೇಡ ಅಂತ ಹೇಳ್ತಾ ಆತ್ಮಸ್ಥೈರ್ಯ ಚೆನ್ನಾಗಿರುತ್ತೆ. ರೈತರಿಗೆ ನೀರಿನ ಯೋಗ, ರೈತರೇನಾದರೂ ನೀರಿಗೆ ಹಾಕ್ಸಕ್ಕೆ ಹೋದರೆ ಶುಭ ಆಗ್ತಕ್ಕಂಥ ಯೋಗ, ಕಲಾವಿದರಿಗೂ ಒಳ್ಳೆಯದಾಗುತ್ತೆ. ಹಾಗೆಯೇ ಈ ಒಂದು ವರ್ಷದಲ್ಲಿ ವ್ಯಾಪಾರಸ್ಥರಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ಅವಿವಾಹಿತರಿಗೆ ಬಡ್ತಿ ಸಿಗ್ತಕ್ಕಂಥ ಒಂದು ವರ್ಷ ಕೂಡ ಸಿಂಹರಾಶಿಯವರಿಗಾಗಿರುತ್ತೆ. ಹಾಗೆಯೇ ಅಪವಾದಗಳಿಂದ ಮುಕ್ತರಾಗ್ತೀರಾ. ಷೇರು ಸ್ಟಾಕ್ ಮಾರ್ಕೆಟ್ ಅವ್ರಿಗೆ ಶುಭದ ಫಲಗಳು ಕೂಡ ಇರತಕ್ಕಂಥ ಒಂದು ವಾರ್ಷಿಕ ಫಲ ಕೂಡ ಇದಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಸಿಂಹ ರಾಶಿಯವರು ತಮ್ಮ ಅದೃಷ್ಟ ಸಂಖ್ಯೆಗಳು 1 ಮತ್ತು 6 ಆಗಿರುತ್ತೆ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು, ಓಂ ಭಾಸ್ಕರಾಯ ಚ ವಿದ್ಮಹಿ ಮಹಾದ್ಯುತಿಕರಾಯ ಚ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್, ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಹಾಗೆಯೇ ಈ ರಾಶಿಯವರಿಗೆ ಕೆಂಪು ಮತ್ತು ಹಳದಿ ಬಣ್ಣ ತುಂಬ ಶುಭಕರವಾಗಿರುತ್ತೆ. 1 ಮತ್ತು 6 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ತಮ್ಮ ಆದಾಯ ಈ ವರ್ಷದಲ್ಲಿ ಸಿಂಹರಾಶಿಯವರಿಗೆ ಆದಾಯ 12 ಇರುತ್ತೆ, ಖರ್ಚು 9 ಆಗುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಶುಭ ಆಗುತ್ತೆ.